ಉದ್ದೇಶಿಸಿ ಮಾತಾಡೋದೇನಪ್ಪ ಅಂದ್ರ ಈ ನಮ್ಮ ಭಾಗದ ಶಾಸಕರು ಪ್ರಿಯ ಸಚಿವರಾದಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸರ್ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಬೇಕಂತ ನಾವು ಪತ್ರಿಕಾ ಉದ್ದೇಶ ಇಟ್ಕೊಂಡಿವಿ. ಹೈಕಮಾಂಡ್ನದವರಿಗೆ ಮನವಿ ಮಾಡಿಕೊಳ್ಳೇನಾದ್ರೆ ಇಂಥ ಯುವ ನಾಯಕರನ್ನು ದಿಟ್ಟ ಹೋರಾಟಗಾರ ದಿಟ್ಟ ರಾಜಕಾರಣಿ ಅಂತ ಹೆಸರಾದಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸರ್ ಅವರು ಮಾಡಿದಂತ ಕೆಲಸಗಳಂದ್ರೆ PSI ಸ್ಕ್ಯಾಮ್ ಇರ್ಬೋದು, ಬಿಟ್ಕಾಯಿನ್ ಇರ್ಬೋದು, ಇನ್ನಿತರ ನಾನಾ ಕೆಲವು ಹಗರಣಗಳನ್ನು ಬಿಜೆಪಿ ಸರ್ಕಾರದ ಬೇಲಿಗೆ ಎಳೆದು ದಿಟ್ಟ ಒಂದು ಹೋರಾಟ ಮಾಡೋ ಸಲಕ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದದ. ಹಂಗಾಗಿ ಇಂಥ ನಾಯಕರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರ ಮುಂದಿನ ದಿನಗಳಲ್ಲಿ ನಮ್ಮ ಭಾಗ ಚಿತ್ತಾಪುರ ಆಗಲಿ, ಕಲಬುರಗಿ ಜಿಲ್ಲಾ, ಹೈದರಾಬಾದ್, ಕರ್ನಾಟಕನೇ ಡೆವಲಪ್ ಮಾಡಂತ ಶಕ್ತಿ ಬಿಡಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಬೇಕಂತ ನಾವು ಸಮಾಜದ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್, ಅದೇ ರೀತಿ ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಇನ್ನಿತರ ಎಲ್ಲಾ ಕಾಂಗ್ರೆಸ್ ಹೈಕಮಾಂಡ್ಗಳಲ್ಲಿ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಳ್ಳುತ್ತೇವೆ. ಈ ರಾಜ್ಯದ ಒಬ್ಬ ವಿಶ್ರಾಂತಿಯಾದಂತ ಸನ್ಮಾನ್ಯ ಯುವ ನಾಯಕರಾದಂತ ಪ್ರಿಯಾಂಕ್ ಖರ್ಗೆ ಸರ್ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಂತ ನಮ್ಮಲ್ಲಿ ಹೇಳಿದ್ರು. ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡಿದ್ವಿ. ಇವತ್ತಿನ ದಿವಸ ಅವ್ರಿಗೆ ಯಾವ್ದು ಖಾತೆ ಕೊಟ್ಟರು ಸಹ ಒಂದು ದಿವಸ ಪ್ರಾಮಾಣಿಕವಾಗಿ ಒಂದು ದಕ್ಷ ಆಡಳಿತವನ್ನ ನಡೆಸಿ ಅವರು ಇವತ್ತಿನ ದಿವಸ ತಮ್ಮ ಒಂದು ಶಕ್ತಿಯನ್ನ ತೋರಿಸಿದ್ದಾರೆ, ಮುಂದೆ ಕೂಡ ಮಾಡುವಂತರಾಗಿದ್ದಾರೆ. ಆದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರವನ್ನು ಅವರಿಗೆ ಸಿಕ್ಕಿತಪ್ಪ ಅಂತಂದ್ರ ಈ ಭಾಗಕ್ಕಿಂತ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನ ನಾವು ಕಾಣಬಹುದು. ಇಲ್ಲಿ ಏನೇ ಆದ್ರೂ ಅವ್ರು ಬಂದ ಬಳಿಕ ಇವತ್ತು ಶಾಲೆಗಳಿರ್ಬೋದು ಮತ್ತು ಇವತ್ತಿನ ದಿವಸ ರೋಡ್ಗಳಿರ್ಬೋದು, ಮೂಲ ಸೌಕರ್ಯವಾಗಿ ನೀರ್ ಇರ್ಬೋದು, ಲೈಟ್ ಇರ್ಬೋದು, ಇವತ್ತಿನ ಮೃಗಾಲಯಗಳಿರ್ಬೋದು, ಯಾವುದೇ ಒಂದು ನಮ್ಮ ಕಾರ್ಯಕರ್ತರಿರ್ಬೋದು, ಬೇರೆ ಯಾರಿರ್ಬೋದು, ಪಕ್ಷಾತೀತವಾಗಿ ಇವತ್ತಿನ ದಿವಸ ಏನದ ಅವರು ನಾನೇ ಬಂದ್ರು ಯಾವುದೇ ಕೆಲಸ ಕೇಳಿದ ಇಲ್ಲ ಅಂತ ಹೇಳಿಲ್ಲ. ಅವರಿದ್ದಾಗ ಹಿಂದೆ ನಿಂತಿಲ್ಲ. ಮಾಡ್ತಕ್ಕಂತ ಶಕ್ತಿ ಅವರಲ್ಲಿದೆ. ಇನ್ನ ಚಿಕ್ಕ ವಯಸ್ಸಿದೆ. ಆದ್ರಿಂದ ನಾವು ನಮ್ಮ ಸಮಾಜದ ವತಿಯಿಂದ ನಾವು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರ ಒಂದು ಮುಖಾಂತರ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವೇನ ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಮಾಡುವುದು ಅಂತ ಹೇಳಿ ತಮ್ಮ ಒಂದು ಮುಖಾಂತರ ನಾವು ವಿನಂತಿಯನ್ನ ಮಾಡಿಕೊಳ್ತೇವೆ. ಈ ಒಂದು ಪತ್ರಿಕಾಗೋಷ್ಠಿ ನಡೆಸುವ ವಿಶೇಷ ಕಾರ್ಯ ಏನಪ್ಪಾ ಅಂತಂದ್ರೆ ಈ ಭಾಗದ ಶಾಸಕರು ಕಲಬುರಗಿ ಸಚಿವರಾಗಿ ಸೇವೆ ಸಲ್ಲಿಸಬೇಕಂತ ನಮ್ಮ ನೆಚ್ಚಿನ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ನಮ್ಮ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತ ನಾವು ನಮ್ಮ ಹೈಕಮಾಂಡ್ಗೆ ಮನವಿ ಸಲ್ಲಿಸ್ತೀವಿ. ಯಾಕಪ್ಪ ನಾವು ಈ ಮನವಿ ಸಲ್ಲಿಸ್ತೀವಿ ಅಂದ್ರ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಮತ್ತು ಜನಸಾಮಾನ್ಯರಿಗೆ ಮೂಲ ಸೌಕರ್ಯಗಳು ಅಂದ್ರೆ ಒಂದು ಎಜುಕೇಶನ್ ಆಗ್ಲಿ ಮತ್ತ ಪ್ರತಿಯೊಂದು ಡೆವಲಪ್ಮೆಂಟ್ ಅದು ಯಾರಾದ್ರೂ ಮಾಡ್ಬೇಕಂತಂದ್ರ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಕೈಲೇನೆ ಆಗ್ತದ. ಅಂತ ನಾಯಕ ನಮ್ಗೆ ಸಿಕ್ಕಿದ್ನು ದೈವ. ಹೈದರಾಬಾದ್ ಕರ್ನಾಟಕ ಜನರಿಗೆ ಏನೋ ಭವಿಷ್ಯ ಉದ್ಭವ ಆಗ್ಬೇಕಂದ್ರೆ ನಾವು ಸನ್ಮಾನ್ಯ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಸಮಾಜ ವತಿಯಿಂದ ಪ್ರಿಯಾಂಕ್ ಸಾಹೇಬ್ರಿಗೆ ಏನಾದ್ರು ಡಿಸಿಎಂ ಕೊಟ್ರೆ ಈ ಭಾಗದಲ್ಲಿ ಎಲ್ಲಾ ಸಮಾಜದವರಿಗೆ ಏನಂತಾರೆ ಸರ್ವಧರ್ಮ ಸಮಾನತೆ ದೃಷ್ಟಿಯಿಂದ ನೋಡ್ತಕ್ಕಂತ ನಾಯಕ ಯಾರು ಇದ್ರೆ ಅದು ನಮ್ಮ ಪ್ರಿಯಾಂಕ ಸಾಹೇಬ್ರು. ಅವ್ರು ಡಿಸಿಎಂ ಕೊಟ್ರೆ ಎಲ್ಲಾ ಸಮಾಜದವ್ರಿಗೆ ಒಂದು ಒಳ್ಳೆಯ ಏನಂತಾರೆ ಸೇವೆ ಮಾಡ್ಲಕ್ ಅವ್ರಿಗೆ ಸಿಗ್ತದ. ಅಂತ ನಾಯಕರು ನಮಗ್ ಸಿಕ್ಕರ ನಮಗೂ ಒಂದು ಖುಷಿ ಆಗ್ತದ. ಅದಕ್ಕೆ ನಾವು ಹೈಕಮಾಂಡ್ ಒಂದೇ ರಿಕ್ವೆಸ್ಟ್ ಮಾಡ್ತೀವಿ, ಈ ಕ್ಯಾಬಿನೆಟ್ ನಲ್ಲಿ ನಮ್ಮ ಸಾಹೇಬ್ರಿಗೆ ಡಿಸಿಎಂ ಸ್ಥಾನ ಕೊಡ್ಲೇಬೇಕಂತ ನಮ್ಮ ಚಿತ್ತಾಪುರ ತಾಲೂಕಿನ ಕುಂಭ ಸಮಾಜದ ಅಧ್ಯಕ್ಷರ ವತಿಯಿಂದ ನಾವೆಲ್ಲರೂ ಸಹಮತವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡೋದು ನಡೆಸ್ತಾ ಇದೀವಿ.